ಹೊಸ ಮಹತ್ವದ ತಿರುವು ಸಿಗ್ತಾ ಇದೆ. ಯಾರೆಲ್ಲ ಈ ಶಂಕಿತ ಉಗ್ರರು ಸಂಚನ್ನ ರೂಪಿಸಿದ್ದರೋ ಅವರ ಮನೆಗಳ ಮೇಲೆ ದಾಳಿ ಮಾಡಿದ ಟೈಮ್ನಲ್ಲಿ ಇನ್ನಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. 2 ಸೀಕ್ರೆಟ್ ಡೈರಿಗಳು ಸಿಕ್ಕಿರುವಂತದ್ದು. ಶಂಕಿತ ಉಗ್ರರ ಕೋಣೆಯಲ್ಲಿ 2 ರಹಸ್ಯ ಡೈರಿಗಳು ಪತ್ತೆಯಾಗಿದೆ. ರಹಸ್ಯ ಡೈರಿಗಳಲ್ಲಿ ಆಪರೇಷನ್ ಪದದ ಬಳಕೆ ಪದೇ ಪದೇ ಆಗಿದೆ. ಮೊಬೈಲ್ ಅಲ್ಲಿ ಪ್ಯಾಕೇಜ್ ಮತ್ತು ಶಿಪ್ಮೆಂಟ್ ಅಂತ ಕೋಡ್ ಅನ್ನ ಇವರು ಬಳಸಿದ್ರು. ಫರೀದಾಬಾದ್ನ ಅಲ್ಫಲಾ ವಿವಿಯ ಇವರ ರೂಮ್ಸ್ ಅಲ್ಲಿ ಚೆಕಪ್ ಮಾಡಿದಾಗ 2 ಸೀಕ್ರೆಟ್ ಡೈರಿಗಳು ಪತ್ತೆಯಾಗಿದೆ. ಬಾಂಬರ್ ಡಾಕ್ಟರ್ ಉಮಾರ್ ಹಾಗೇನೆ ಡಾಕ್ಟರ್ ಮುಜಾಮಿಲ್ ಇವರಿಬ್ಬರಿಗೆ ಸೇರಿದಂತಹ ಡೈರಿಗಳು. ಆ ಡೈರಿಗಳನ್ನ ಚೆಕ್ ಮಾಡಿದಾಗ ಅದರಲ್ಲಿ ಆಪರೇಷನ್ ಪದದ ಉಲ್ಲೇಖ ಪದೇ ಪದೇ ಆಗಿರೋದು. ಇನ್ನ ಮೊಬೈಲ್ ಅಲ್ಲಿ ಪ್ಯಾಕೇಜ್ ಮತ್ತೆ ಶಿಪ್ಮೆಂಟ್ ಅಂತ ಕೋಡ್ ಬಳಸಿದ್ದಾರೆ. ಶಂಕಿತ ಉಗ್ರರ 2 ರಹಸ್ಯ ಡೈರಿಗಳು ಸೀಸ್ ಆಗಿದೆ. ಈಗ ಡೈರಿಗಳಲ್ಲಿ ಆಪರೇಷನ್ ಪದದ ಬಳಕೆ ಮಾಡಿದ್ದು, ಪ್ಯಾಕೇಜ್ ಪದ, ಶಿಪ್ಮೆಂಟ್ ಪದ ಬಳಸಿದ್ದು. ಸಂವಹನಕ್ಕೆ ಪ್ಯಾಕೇಜ್ ಮತ್ತೆ ಶಿಪ್ಮೆಂಟ್ ಅನ್ನುವಂತಹ ಕೋಡ್ ಅನ್ನ ಇವರು ಬಳಸ್ತಾ ಇದ್ರು, ಕೋಡ್ ವರ್ಡ್ ಅನ್ನ. ಬಾಂಬರ್ ಡಾಕ್ಟರ್ ಉಮರ್ ಮತ್ತು ಮುಜಾಮಿಲ್ಗೆ ಸೇರಿದಂತಹ ಡೈರಿಗಳಿದು. ಈಗ ಈ ಡೈರಿಗಳನ್ನ ವಶಕ್ಕೆ ಪಡೆದು ಆ ಡೈರಿಯಲ್ಲಿ ಏನಾದರೂ ರಹಸ್ಯ ವಿಚಾರಗಳು ಗೊತ್ತಾಗುತ್ತಾ, ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈಗ ಈ ಇಬ್ಬರು ಬಾಂಬರ್ಗಳೇನಿದ್ರು ಅವರ ಕೋಣೆಯಲ್ಲಿ ಸಿಕ್ಕಿರುವಂತಹ ಡೈರಿ ಇವು. ಈಗಾಗಲೇ ದೆಹಲಿ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಮಹತ್ವದ ತಿರುವು ಸಿಕ್ಕಿರೋದು. ಶಂಕಿತ ಉಗ್ರರ ಕೋಣೆಯಲ್ಲಿ 2 ರಹಸ್ಯ ಡೈರಿಗಳು ಪತ್ತೆಯಾಗಿರೋದು. ಹೊಸ ಮಹತ್ವದ ತಿರುವು ಸಿಗ್ತಾ ಇದೆ. ಯಾರೆಲ್ಲ ಈ ಶಂಕಿತ ಉಗ್ರರು ಸಂಚನ್ನ ರೂಪಿಸಿದ್ದರೋ ಅವರ ಮನೆಗಳ ಮೇಲೆ ದಾಳಿ ಮಾಡಿದ ಟೈಮ್ನಲ್ಲಿ ಇನ್ನಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. 2 ಸೀಕ್ರೆಟ್ ಡೈರಿಗಳು ಸಿಕ್ಕಿರುವಂತದ್ದು. ಶಂಕಿತ ಉಗ್ರರ ಕೋಣೆಯಲ್ಲಿ 2 ರಹಸ್ಯ ಡೈರಿಗಳು ಪತ್ತೆಯಾಗಿದೆ. ರಹಸ್ಯ ಡೈರಿಗಳಲ್ಲಿ ಆಪರೇಷನ್ ಪದದ ಬಳಕೆ ಪದೇ ಪದೇ ಆಗಿದೆ. ಮೊಬೈಲ್ ಅಲ್ಲಿ ಪ್ಯಾಕೇಜ್ ಮತ್ತು ಶಿಪ್ಮೆಂಟ್ ಅಂತ ಕೋಡ್ ಅನ್ನ ಇವರು ಬಳಸಿದ್ರು. ಫರೀದಾಬಾದ್ನ ಅಲ್ಫಲಾ ವಿವಿಯ ಇವರ ರೂಮ್ಸ್ ಅಲ್ಲಿ ಚೆಕಪ್ ಮಾಡಿದಾಗ 2 ಸೀಕ್ರೆಟ್ ಡೈರಿಗಳು ಪತ್ತೆಯಾಗಿದೆ. ಬಾಂಬರ್ ಡಾಕ್ಟರ್ ಉಮಾರ್ ಹಾಗೇನೆ ಡಾಕ್ಟರ್ ಮುಜಾಮಿಲ್ ಇವರಿಬ್ಬರಿಗೆ ಸೇರಿದಂತಹ ಡೈರಿಗಳು. ಆ ಡೈರಿಗಳನ್ನ ಚೆಕ್ ಮಾಡಿದಾಗ ಅದರಲ್ಲಿ ಆಪರೇಷನ್ ಪದದ ಉಲ್ಲೇಖ ಪದೇ ಪದೇ ಆಗಿರೋದು. ಇನ್ನ ಮೊಬೈಲ್ ಅಲ್ಲಿ ಪ್ಯಾಕೇಜ್ ಮತ್ತೆ ಶಿಪ್ಮೆಂಟ್ ಅಂತ ಕೋಡ್ ಬಳಸಿದ್ದಾರೆ. ಶಂಕಿತ ಉಗ್ರರ 2 ರಹಸ್ಯ ಡೈರಿಗಳು ಸೀಸ್ ಆಗಿದೆ. ಈಗ ಡೈರಿಗಳಲ್ಲಿ ಆಪರೇಷನ್ ಪದದ ಬಳಕೆ ಮಾಡಿದ್ದು, ಪ್ಯಾಕೇಜ್ ಪದ, ಶಿಪ್ಮೆಂಟ್ ಪದ ಬಳಸಿದ್ದು. ಸಂವಹನಕ್ಕೆ ಪ್ಯಾಕೇಜ್ ಮತ್ತೆ ಶಿಪ್ಮೆಂಟ್ ಅನ್ನುವಂತಹ ಕೋಡ್ ಅನ್ನ ಇವರು ಬಳಸ್ತಾ ಇದ್ರು, ಕೋಡ್ ವರ್ಡ್ ಅನ್ನ. ಬಾಂಬರ್ ಡಾಕ್ಟರ್ ಉಮರ್ ಮತ್ತು ಮುಜಾಮಿಲ್ಗೆ ಸೇರಿದಂತಹ ಡೈರಿಗಳಿದು. ಈಗ ಈ ಡೈರಿಗಳನ್ನ ವಶಕ್ಕೆ ಪಡೆದು ಆ ಡೈರಿಯಲ್ಲಿ ಏನಾದರೂ ರಹಸ್ಯ ವಿಚಾರಗಳು ಗೊತ್ತಾಗುತ್ತಾ, ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈಗ ಈ ಇಬ್ಬರು ಬಾಂಬರ್ಗಳೇನಿದ್ರು ಅವರ ಕೋಣೆಯಲ್ಲಿ ಸಿಕ್ಕಿರುವಂತಹ ಡೈರಿ ಇವು. ಈಗಾಗಲೇ ದೆಹಲಿ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಮಹತ್ವದ ತಿರುವು ಸಿಕ್ಕಿರೋದು. ಶಂಕಿತ ಉಗ್ರರ ಕೋಣೆಯಲ್ಲಿ 2 ರಹಸ್ಯ ಡೈರಿಗಳು ಪತ್ತೆಯಾಗಿರೋದು. ಹೊಸ ಮಹತ್ವದ ತಿರುವು ಸಿಗ್ತಾ ಇದೆ. ಯಾರೆಲ್ಲ ಈ ಶಂಕಿತ ಉಗ್ರರು ಸಂಚನ್ನ ರೂಪಿಸಿದ್ದರೋ ಅವರ ಮನೆಗಳ ಮೇಲೆ ದಾಳಿ ಮಾಡಿದ ಟೈಮ್ನಲ್ಲಿ ಇನ್ನಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. 2 ಸೀಕ್ರೆಟ್ ಡೈರಿಗಳು ಸಿಕ್ಕಿರುವಂತದ್ದು. ಶಂಕಿತ ಉಗ್ರರ ಕೋಣೆಯಲ್ಲಿ 2 ರಹಸ್ಯ ಡೈರಿಗಳು ಪತ್ತೆಯಾಗಿದೆ. ರಹಸ್ಯ ಡೈರಿಗಳಲ್ಲಿ ಆಪರೇಷನ್ ಪದದ ಬಳಕೆ ಪದೇ ಪದೇ ಆಗಿದೆ. ಮೊಬೈಲ್ ಅಲ್ಲಿ ಪ್ಯಾಕೇಜ್ ಮತ್ತು ಶಿಪ್ಮೆಂಟ್ ಅಂತ ಕೋಡ್ ಅನ್ನ ಇವರು ಬಳಸಿದ್ರು. ಫರೀದಾಬಾದ್ನ ಅಲ್ಫಲಾ ವಿವಿಯ ಇವರ ರೂಮ್ಸ್ ಅಲ್ಲಿ ಚೆಕಪ್ ಮಾಡಿದಾಗ 2 ಸೀಕ್ರೆಟ್ ಡೈರಿಗಳು ಪತ್ತೆಯಾಗಿದೆ. ಬಾಂಬರ್ ಡಾಕ್ಟರ್ ಉಮಾರ್ ಹಾಗೇನೆ ಡಾಕ್ಟರ್ ಮುಜಾಮಿಲ್ ಇವರಿಬ್ಬರಿಗೆ ಸೇರಿದಂತಹ ಡೈರಿಗಳು. ಆ ಡೈರಿಗಳನ್ನ ಚೆಕ್ ಮಾಡಿದಾಗ ಅದರಲ್ಲಿ ಆಪರೇಷನ್ ಪದದ ಉಲ್ಲೇಖ ಪದೇ ಪದೇ ಆಗಿರೋದು. ಇನ್ನ ಮೊಬೈಲ್ ಅಲ್ಲಿ ಪ್ಯಾಕೇಜ್ ಮತ್ತೆ ಶಿಪ್ಮೆಂಟ್ ಅಂತ ಕೋಡ್ ಬಳಸಿದ್ದಾರೆ.
ಶಂಕಿತ ಉಗ್ರರ 2 ರಹಸ್ಯ ಡೈರಿಗಳು ಸೀಸ್ ಆಗಿದೆ. ಈಗ ಡೈರಿಗಳಲ್ಲಿ ಆಪರೇಷನ್ ಪದದ ಬಳಕೆ ಮಾಡಿದ್ದು, ಪ್ಯಾಕೇಜ್ ಪದ, ಶಿಪ್ಮೆಂಟ್ ಪದ ಬಳಸಿದ್ದು, ಸಂವಹನಕ್ಕೆ ಪ್ಯಾಕೇಜ್ ಮತ್ತೆ ಶಿಪ್ಮೆಂಟ್ ಅನ್ನುವಂತಹ ಕೋಡ್ ಅನ್ನ ಇವರು ಬಳಸ್ತಾ ಇದ್ರು, ಕೋಡ್ ವರ್ಡ್ ಅನ್ನ. ಬಾಂಬರ್ ಡಾಕ್ಟರ್ ಉಮರ್ ಮತ್ತು ಮುಜಾಮಿಲ್ಗೆ ಸೇರಿದಂತಹ ಡೈರಿಗಳಿದು. ಈಗ ಈ ಡೈರಿಗಳನ್ನ ವಶಕ್ಕೆ ಪಡೆದು ಆ ಡೈರಿಯಲ್ಲಿ ಏನಾದರೂ ರಹಸ್ಯ ವಿಚಾರಗಳು ಗೊತ್ತಾಗುತ್ತಾ, ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈಗ ಈ ಇಬ್ಬರು ಬಾಂಬರ್ಗಳೇನಿದ್ರು ಅವರ ಕೋಣೆಯಲ್ಲಿ ಸಿಕ್ಕಿರುವಂತಹ ಡೈರಿ ಇವು. ಈಗಾಗಲೇ ದೆಹಲಿ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಮಹತ್ವದ ತಿರುವು ಸಿಕ್ಕಿರೋದು. ಶಂಕಿತ ಉಗ್ರರ ಕೋಣೆಯಲ್ಲಿ 2 ರಹಸ್ಯ ಡೈರಿಗಳು ಪತ್ತೆಯಾಗಿರೋದು. ಹೊಸ ಮಹತ್ವದ ತಿರುವು ಸಿಗ್ತಾ ಇದೆ. ಯಾರೆಲ್ಲ ಈ ಶಂಕಿತ ಉಗ್ರರು ಸಂಚನ್ನ ರೂಪಿಸಿದ್ದರೋ ಅವರ ಮನೆಗಳ ಮೇಲೆ ದಾಳಿ ಮಾಡಿದ ಟೈಮ್ನಲ್ಲಿ ಇನ್ನಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. 2 ಸೀಕ್ರೆಟ್ ಡೈರಿಗಳು ಸಿಕ್ಕಿರುವಂತದ್ದು. ಶಂಕಿತ ಉಗ್ರರ ಕೋಣೆಯಲ್ಲಿ 2 ರಹಸ್ಯ ಡೈರಿಗಳು ಪತ್ತೆಯಾಗಿದೆ. ರಹಸ್ಯ ಡೈರಿಗಳಲ್ಲಿ ಆಪರೇಷನ್ ಪದದ ಬಳಕೆ ಪದೇ ಪದೇ ಆಗಿದೆ. ಮೊಬೈಲ್ ಅಲ್ಲಿ ಪ್ಯಾಕೇಜ್ ಮತ್ತು ಶಿಪ್ಮೆಂಟ್ ಅಂತ ಕೋಡ್ ಅನ್ನ ಇವರು ಬಳಸಿದ್ರು. ಫರೀದಾಬಾದ್ನ ಅಲ್ಫಲಾ ವಿವಿಯ ಇವರ ರೂಮ್ಸ್ ಅಲ್ಲಿ ಚೆಕಪ್ ಮಾಡಿದಾಗ 2 ಸೀಕ್ರೆಟ್ ಡೈರಿಗಳು ಪತ್ತೆಯಾಗಿದೆ. ಬಾಂಬರ್ ಡಾಕ್ಟರ್ ಉಮರ್ ಹಾಗೇನೆ ಡಾಕ್ಟರ್ ಮುಜಾಮಿಲ್ ಇವರಿಬ್ಬರಿಗೆ ಸೇರಿದಂತಹ ಡೈರಿಗಳು. ಆ ಡೈರಿಗಳನ್ನ ಚೆಕ್ ಮಾಡಿದಾಗ ಅದರಲ್ಲಿ ಆಪರೇಷನ್ ಪದದ ಉಲ್ಲೇಖ ಪದೇ ಪದೇ ಆಗಿರೋದು. ಇನ್ನ ಮೊಬೈಲ್ ಅಲ್ಲಿ ಪ್ಯಾಕೇಜ್ ಮತ್ತೆ ಶಿಪ್ಮೆಂಟ್ ಅಂತ ಕೋಡ್ ಬಳಸಿದ್ದಾರೆ. ಶಂಕಿತ ಉಗ್ರರ 2 ರಹಸ್ಯ ಡೈರಿಗಳು ಸೀಸ್ ಆಗಿದೆ. ಈಗ ಡೈರಿಗಳಲ್ಲಿ ಆಪರೇಷನ್ ಪದದ ಬಳಕೆ ಮಾಡಿದ್ದು, ಪ್ಯಾಕೇಜ್ ಪದ, ಶಿಪ್ಮೆಂಟ್ ಪದ ಬಳಸಿದ್ದು, ಸಂವಹನಕ್ಕೆ ಪ್ಯಾಕೇಜ್ ಮತ್ತೆ ಶಿಪ್ಮೆಂಟ್ ಅನ್ನುವಂತಹ ಕೋಡ್ ಅನ್ನ ಇವರು ಬಳಸ್ತಾ ಇದ್ರು, ಕೋಡ್ ವರ್ಡ್ ಅನ್ನ. ಬಾಂಬರ್ ಡಾಕ್ಟರ್ ಉಮರ್ ಮತ್ತು ಮುಜಾಮಿಲ್ಗೆ ಸೇರಿದಂತಹ ಡೈರಿಗಳಿದು. ಈಗ ಈ ಡೈರಿಗಳನ್ನ ವಶಕ್ಕೆ ಪಡೆದು ಆ ಡೈರಿಯಲ್ಲಿ ಏನಾದರೂ ರಹಸ್ಯ ವಿಚಾರಗಳು ಗೊತ್ತಾಗುತ್ತಾ, ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈಗ ಈ ಇಬ್ಬರು ಬಾಂಬರ್ಗಳೇನಿದ್ರು ಅವರ ಕೋಣೆಯಲ್ಲಿ ಸಿಕ್ಕಿರುವಂತಹ ಡೈರಿ ಇವು. ಈಗಾಗಲೇ ದೆಹಲಿ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಮಹತ್ವದ ತಿರುವು ಸಿಕ್ಕಿರೋದು. ಶಂಕಿತ ಉಗ್ರರ ಕೋಣೆಯಲ್ಲಿ 2 ರಹಸ್ಯ ಡೈರಿಗಳು ಪತ್ತೆಯಾಗಿರೋದು. ಹೊಸ ಮಹತ್ವದ ತಿರುವು ಸಿಗ್ತಾ ಇದೆ. ಯಾರೆಲ್ಲ ಈ ಶಂಕಿತ ಉಗ್ರರು ಸಂಚನ್ನ ರೂಪಿಸಿದ್ದರೋ ಅವರ ಮನೆಗಳ ಮೇಲೆ ದಾಳಿ ಮಾಡಿದ ಟೈಮ್ನಲ್ಲಿ ಇನ್ನಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. 2 ಸೀಕ್ರೆಟ್ ಡೈರಿಗಳು ಸಿಕ್ಕಿರುವಂತದ್ದು. ಶಂಕಿತ ಉಗ್ರರ ಕೋಣೆಯಲ್ಲಿ 2 ರಹಸ್ಯ ಡೈರಿಗಳು ಪತ್ತೆಯಾಗಿದೆ. ರಹಸ್ಯ ಡೈರಿಗಳಲ್ಲಿ ಆಪರೇಷನ್ ಪದದ ಬಳಕೆ ಪದೇ ಪದೇ ಆಗಿದೆ. ಮೊಬೈಲ್ ಅಲ್ಲಿ ಪ್ಯಾಕೇಜ್ ಮತ್ತು ಶಿಪ್ಮೆಂಟ್ ಅಂತ ಕೋಡ್ ಅನ್ನ ಇವರು ಬಳಸಿದ್ರು. ಫರೀದಾಬಾದ್ನ ಅಲ್ಫಲಾ ವಿವಿಯ ಇವರ ರೂಮ್ಸ್ ಅಲ್ಲಿ ಚೆಕಪ್ ಮಾಡಿದಾಗ 2 ಸೀಕ್ರೆಟ್ ಡೈರಿಗಳು ಪತ್ತೆಯಾಗಿದೆ. ಬಾಂಬರ್ ಡಾಕ್ಟರ್ ಉಮರ್ ಹಾಗೇನೆ ಡಾಕ್ಟರ್ ಮುಜಾಮಿಲ್ ಇವರಿಬ್ಬರಿಗೆ ಸೇರಿದಂತಹ ಡೈರಿಗಳು. ಆ ಡೈರಿಗಳನ್ನ ಚೆಕ್ ಮಾಡಿದಾಗ ಅದರಲ್ಲಿ ಆಪರೇಷನ್ ಪದದ ಉಲ್ಲೇಖ ಪದೇ ಪದೇ ಆಗಿರೋದು. ಇನ್ನ ಮೊಬೈಲ್ ಅಲ್ಲಿ ಪ್ಯಾಕೇಜ್ ಮತ್ತೆ ಶಿಪ್ಮೆಂಟ್ ಅಂತ ಕೋಡ್ ಬಳಸಿದ್ದಾರೆ. ಶಂಕಿತ ಉಗ್ರರ 2 ರಹಸ್ಯ ಡೈರಿಗಳು ಸೀಸ್ ಆಗಿದೆ. ಈಗ ಡೈರಿಗಳಲ್ಲಿ ಆಪರೇಷನ್ ಪದದ ಬಳಕೆ ಮಾಡಿದ್ದು, ಪ್ಯಾಕೇಜ್ ಪದ, ಶಿಪ್ಮೆಂಟ್ ಪದ ಬಳಸಿದ್ದು, ಸಂವಹನಕ್ಕೆ ಪ್ಯಾಕೇಜ್ ಮತ್ತೆ ಶಿಪ್ಮೆಂಟ್ ಅನ್ನುವಂತಹ ಕೋಡ್ ಅನ್ನ ಇವರು ಬಳಸ್ತಾ ಇದ್ರು, ಕೋಡ್ ವರ್ಡ್ ಅನ್ನ. ಬಾಂಬರ್ ಡಾಕ್ಟರ್ ಉಮರ್ ಮತ್ತು ಮುಜಾಮಿಲ್ಗೆ ಸೇರಿದಂತಹ ಡೈರಿಗಳಿದು. ಈಗ ಈ ಡೈರಿಗಳನ್ನ ವಶಕ್ಕೆ ಪಡೆದು ಆ ಡೈರಿಯಲ್ಲಿ ಏನಾದರೂ ರಹಸ್ಯ ವಿಚಾರಗಳು ಗೊತ್ತಾಗುತ್ತಾ, ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈಗ ಈ ಇಬ್ಬರು ಬಾಂಬರ್ಗಳೇನಿದ್ರು ಅವರ ಕೋಣೆಯಲ್ಲಿ ಸಿಕ್ಕಿರುವಂತಹ ಡೈರಿ ಇವು. ಈಗಾಗಲೇ ದೆಹಲಿ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಮಹತ್ವದ ತಿರುವು ಸಿಕ್ಕಿರೋದು. ಶಂಕಿತ ಉಗ್ರರ ಕೋಣೆಯಲ್ಲಿ 2 ರಹಸ್ಯ ಡೈರಿಗಳು ಪತ್ತೆಯಾಗಿರೋದು.